ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ವಿದ್ಯಾರ್ಥಿಗಳು ಊಟ ಮಾಡುವ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿದೆ. ಮಂಡ್ಯದಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಹಲ್ಲಿ ಪತ್ತೆಯಾಗಿರುವುದು. ಒಬ್ಬ ವಿದ್ಯಾರ್ಥಿ ತಟ್ಟೆಯಲ್ಲಿ ಹಲ್ಲಿ ಬಾಲದಂತಹ ವಸ್ತು ಸಿಕ್ಕಿದೆಯಂತೆ. ಊಟ ಸೇವಿಸಿದ ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ. ರಾವಣಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿ ಊಟ ಮಾಡ್ತಾ ಇದ್ದ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಮಕ್ಕಳಿಗೂ ಆರೋಗ್ಯದಲ್ಲಿ ಏರುಪೇರಾಗಿಲ್ಲ. ವಿದ್ಯಾರ್ಥಿ ಊಟ ಮಾಡ್ತಾ ಇದ್ದಾಗ ಆ ಊಟದಲ್ಲಿ ಹಲ್ಲಿಯ ಬಾಲದಂತಹ ವಸ್ತು ಪತ್ತೆಯಾಗಿದೆ. ಅದೇನು ಅಂತ ಪರಿಶೀಲನೆ ನಡೆಸಿದಾಗ ಅದು ಹಲ್ಲಿಯ ಬಾಲ ಅಂತ ಗೊತ್ತಾಗಿದ್ದು, ತಕ್ಷಣ ವಿದ್ಯಾರ್ಥಿಗಳನ್ನ ಆಸ್ಪತ್ರೆ ಕರ್ಕೊಂಡೋಗಿ ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಆದರೆ ಅದೃಷ್ಟವಶಾತ್ ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗಿಲ್ಲ. ಆದರೆ ಶಾಲೆಯಲ್ಲಿ ಯಾವ ರೀತಿಯಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಊಟ ಮಾಡುವಾಗ ಯಾವುದೋ ಒಂದು ಮಗುಗೆ ಅಲ್ಲಿ ಬಾಲ ಸಿಕ್ಕಿರೋ ಥರ ಕಾಣಿಸ್ತು. ಹಾಗಾಗಿ ಆ ಮಗು ತೋರಿಸಿದೆ ಟೀಚರ್ಸ್ಗೆ. ಅವರು ಅದು ಬಾಲನ ಅಲ್ವ ಅಂತ ಕನ್ಫರ್ಮ್ ಇಲ್ಲ ನಮಗೆ. ಆದರೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಇವತ್ತು ಪ್ರೆಸೆಂಟ್ ಇದ್ದಂಥ 69 ಮಕ್ಕಳಲ್ಲಿ 67 ಮಕ್ಕಳು ಊಟ ಮಾಡ್ತಾ ಇದ್ದವರು. ಅಷ್ಟು ಜನನ ಇವತ್ತು ಪ್ರಿಕಾಷನರಿ ಆಗಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ. ಯಾರಿಗೂ ಯಾವ ಸಿಂಟಮ್ಸು ಇಲ್ಲ, ವಾಂತಿ ಬೇದಿ ಆ ಥರದ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಅಡುಗೆಯವರು ಊಟ ಮಾಡಿದರು, ಟೀಚರು ಊಟ ಮಾಡಿದರು, ರುಚಿ ನೋಡಿದರು. ಅಡುಗೆಯವರು ಈ ಮಕ್ಳಿಗೆ ಬಡಿಸೋಕ್ಕೂ ಮುಂಚೆ ಊಟನೂ ಕೂಡ ಮಾಡಿದರು. ಅವರು ಏನೂ ಆಗಿಲ್ಲ, ಅವರು ಎಲ್ಲ ಚೆನ್ನಾಗಿದ್ದಾರೆ. ನಾವು ಮುಂಚಿತವಾಗಿ ಒಂದು ಪ್ರಿಕಾಷನ್ಸ್ ತೊಗೊಳ್ಳೋಣ ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಬಂದ್ವಿ. ಫಸ್ಟು 3 ಮಕ್ಕಳು ಬಂದಿದ್ದವರು ಆರಾಮಾಗಿದ್ದರು. ಅದಾದಮೇಲೆ ಎಲ್ಲರೂ ಇಲ್ಲಿಂದನೇ ಆ್ಯಂಬುಲೆನ್ಸ್ ಕಳಿಸಿದ್ರು. ನಮ್ಮ ಜೀಪಲ್ಲಿ 1 ಜನ ಕರ್ಕೊಂಡು ಬಂದಿದ್ರು. ಯಾರಿಗೂ ಯಾವ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರೋಹಿತ್, ವಿದ್ಯಾರ್ಥಿ ತಟ್ಟೆಯಲ್ಲಿ ಹಲ್ಲಿ ಬಾಲದಂತಹ ವಸ್ತು ಪತ್ತೆಯಾಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತ ಮಳವಳ್ಳಿ ತಾಲೂಕಿನ ರಾವಣಿ ಗ್ರಾಮದಲ್ಲಿ ಇವತ್ತು ಬಿಸಿ ಊಟ ಕೊಡ್ತಾ ಇರ್ತಾರೆ ಆ ಒಂದು ಶಾಲೆಯಲ್ಲಿ. ಈ ನಿಟ್ಟಿನಲ್ಲಿ 67 ಮಕ್ಕಳು ಊಟ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಓರ್ವ ಬಾಲಕನ ತಟ್ಟೆಯಲ್ಲಿ ಅಲ್ಲಿಯ ಪಳವಳಿಕೆಗಳು ಅಂದ್ರೆ ಬಾಲ ಮತ್ತೆ ಇನ್ನೊಂದು ಅಷ್ಟು ಅಂಗಾಂಗಗಳು ಸಿಗುತ್ತೆ. ಈ ಸಂದರ್ಭದಲ್ಲಿ ಅದರಿಂದ ಮಕ್ಕಳು ಕೂಡ ಗಾಬರಿ ಆಗ್ತಾರೆ. ಈ ಹಿಂದೆ ಕೂಡ ಅಂದ್ರೆ ಊಟ ಕೊಡೋಕೆ ಮುಂಚೆನೂ ಸಹ ಅಡಿಗೆ ಸಹಾಯಕರು ಕೂಡ ಊಟ ಮಾಡಿರ್ತಾರೆ. ಅಲ್ಲಿಯ ಒಂದಷ್ಟು ದೇಹಗಳು ಸಿಕ್ಕಂತ ಸಂದರ್ಭದಲ್ಲಿ ಇದಂತ ಊಟ ಮಾಡಂತ ಎಲ್ಲಾ ಮಕ್ಕಳನ್ನು ಕೂಡ ಇದೀಗ ಮಳವಳ್ಳಿಯ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡ್ಲಾಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಅಪಾಯಗಳು ಸಂಭವಿಸಿಲ್ಲ. ಎಲ್ಲರೂ ಕೂಡ ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ರೋಹಿತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.